ನೋಡಿ ಮಂಗಳವಾರ ತಗೊಳ್ರಿ ಊಟ ಮಾಡಿ ಮೊದಲನೇ ದಿವಸ ದೇವರುಗಳನ್ನ ತರಿಸಿ ಪೀಠ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ವಿ. ಎರಡನೇ ದಿವಸ ಕೂಡ ಪೂಜೆ ಪುರಸ್ಕಾರಗಳನ್ನ ಜನಗಳಿಗೆಲ್ಲ ತರಿಸಿ ಪೂಜೆಗಳನ್ನ ಎರಡನೇ ದಿವಸ ಕೂಡ ವಿಜೃಂಭಣೆಯಿಂದ ಪೂಜೆಯನ್ನು ಮಾಡಿದ್ವಿ. ಮೂರನೇ ದಿವಸ ಬಲಿ ಕೊಟ್ಟು ಜಾತ್ರೆ ದೀಪಗಳ ಬೆಳಗ್ಗೆ ದೀಪಾರ್ತಿಗಳನ್ನ ತಂಬಿಟ್ಟಿನ ದೀಪಾರ್ತಿಗಳಿಗೆ ಮೂರನೇ ದಿವಸ ಬಲಿ ಕೊಟ್ಟು ಇದು ಮಾಡಿದ್ವಿ. ನಾಲ್ಕನೇ ದಿವಸ ಮತ್ತೆ ಮೆರವಣಿಗೆ ಇರುತ್ತೆ, ಹೋಮ ಇದೆ, ಪ್ರತಂಗಿರ ಒಂದು ಹೋಮ ಇದೆ, ಹೋಮ ಮಾಡಿ ಮತ್ತೆ ಐದನೇ ದಿವಸ ವಿಸರ್ಜನೆ ಮಾಡ್ಲಿಕ್ಕೆ ತಯಾರು ಮಾಡಿದ್ವಿ. ಮೂರು ದಿವಸದಲ್ಲಿ ನಮ್ಮ ಮೊದಲನೇ ದಿವಸ, ಎರಡನೇ ದಿವಸ ನಮ್ಮ ಭಾನುವಾರ ದಿವಸ ಆನಂದ್ ಗುರುಜಿಯವರು ಬಂದಿದ್ರು. ಆನಂದ್ ಗುರುಜಿಯವರು ಅವ್ರ ಕುಟುಂಬ ಸಮೇತವಾಗಿ ಬಂದಿದ್ರು. ಎರಡನೇ ಮತ್ತೆ ಮೂರನೇ ದಿವಸ ನಿನ್ನೆ ಬಂದು ನಮ್ಮ ವನದುರ್ಗಿ ದೇವಿ ಆರಾಧಕರಾಗಿರ್ತಕ್ಕಂಥ ವನದುರ್ಗಿ ಗುರುದಾಸ್ ಅವರು ಬಂದಿದ್ರು. ಮತ್ತೆ ಉಗ್ರ ಮಂಜು ಮತ್ತೆ ಗೌತಮಿ ಅವರು ಮತ್ತೆ ಅವರು ಫ್ಯಾಮಿಲಿ ಸಮೇತವಾಗಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ನಮ್ಮ ಸಂದೀಪ್ ರೆಡ್ಡಿ ಅಣ್ಣ ಮತ್ತೆ ಹರೀಶ್ ರೆಡ್ಡಿ ಅವರು ಮತ್ತೆ ಕೆಲವಾಗಿ ನಾರಾಯಣ ಸ್ವಾಮಿ ಅವರು ಮತ್ತೆ ನಮ್ಮ ಹೆಂಗಸಮ್ಮಣ್ಣರು ಎಲ್ಲರೂ ಈಗ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಗ್ರಾಮಸ್ಥರು ಮತ್ತು ಎಲ್ಲ ಚಿಕ್ಕಬಳ್ಳಾಪುರ ಮತ್ತು ಸುತ್ತಮುತ್ತ 8 ತಾಲೂಕುಗಳ ಟೋಟಲ್ 8 ಸುಮಾರು 15-20 ಊರುಗಳಿಂದ ಇದಾವೆ. ಎಲ್ಲ ಊರುಗಳಿಂದ ಅವರನ್ನು ತರಿಸಿದ್ದೀವಿ. ಇದು 9 ವರ್ಷದಿಂದ, ಇದು 9ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. 9 ವರ್ಷದಿಂದ ಇದೇ ರೀತಿ ಮಾಡ್ತಾ ಇದೀವಿ. ನಾವು ಡಿವೈನ್ ಸಿಟಿಯಲ್ಲಿ ಇರೋದು. ನಾವು ಡಿವೈನ್ ಸಿಟಿಯಲ್ಲಿ 9 ವರ್ಷದಿಂದ ಜಾತ್ರಾ ಮಹೋತ್ಸವ ನಡೆಸ್ಕೊಂಡ್ ಬರ್ತಾ ಇದೀವಿ. ಬೆಂಗಳೂರಿಂದ ಅಣ್ಣಮ್ಮ, ಸರ್ಕಲ್ ಮಾರಮ್ಮ, ಬಂಡಿ ಕಾಳಮ್ಮ, ಮತ್ತೆ ಚಾಮುಂಡೇಶ್ವರಿ, ಮತ್ತೆ ಭಕ್ತರಳ್ಳಿ ಎಲ್ಲಮ್ಮ, ದೊಡ್ಡಮ್ಮ, ಮಾರಮ್ಮ, ಚಿಕ್ಕಬಳ್ಳಾಪುರದಿಂದ ನನ್ಮಿದ್ದೆಯಿಂದ ಮುದ್ಗನಕುಂಟೆ ಗಂಗಮ್ಮ, ಎಲ್ಲಮ್ಮ ಅವ್ರನ್ನೆಲ್ಲ ತರಿಸಿ ಸುಮಾರು ಒಂದು 15 ದೇವತೆಗಳನ್ನ ತರಿಸಿ ನಾವು ಪೂಜಾ ಮಹೋತ್ಸವ ನೆರವೇರಿಸ್ತಾ ಇದೀವಿ. ಇವತ್ತು ಬೆಳ್ಳಿದಾರ್ತಿ ತಂಬಿಟ್ಟಿನ ಆರತಿ ಮಾಡಿ ಅಮ್ಮನವ್ರಿಗೆ ಆರತಿ ಮಾಡಿ ಪೂಜೆ ಮಾಡ್ತಾ ಇದೀವಿ. ಭಾನುವಾರ ಆನಂದ್ ಗುರುಜಿ ಮತ್ತೆ ಅವ್ರ ಫ್ಯಾಮಿಲಿ ಬಂದಿದ್ರು. ಸೋಮವಾರ ನಮ್ಮ ವನದುರ್ಗಿ ಗುರುಗಳು ಬಂದಿದ್ರು. ಮತ್ತೆ ಗೌತಮಿ, ಸತ್ಯಸಿರಿಯಲ್ಲಿ ಗೌತಮಿ ಮತ್ತೆ ಉಗ್ರ ಮಂಜು, ಬಿಗ್ ಬಾಸ್ ಇವರು ಅವರೆಲ್ಲ ಬಂದು ನಮ್ ಜೊತೆ ಇದ್ದು ಎಲ್ಲ ಚೆನ್ನಾಗಿ ನಡೆಸ್ಕೊಟ್ರು ಕಾರ್ಯಕ್ರಮಗಳು. ಬರ್ತಾವ್ರೆ, ನಂಬಿಕೆ ಇಟ್ಟು ಬರ್ತಾವ್ರೆ ದೇವ್ರ ಮೇಲೆ. ಎಲ್ರಿಗೂ ಒಳ್ಳೇದಾಗ್ಲಿ, ಚಿಕ್ಕಬಳ್ಳಾಪುರದಲ್ಲಿ ಮಳೆ ಬೆಳೆ ಚೆನ್ನಾಗಾಗ್ಲಿ, ರೈತರು ಚೆನ್ನಾಗಿರ್ಲಿ ಅಂತಾನೆ ನಾವೆಲ್ಲ ಮಾಡ್ತಾ ಇದೀವಿ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ. 16 ದೇವ್ರಿದೆ. ನಾಳೆ ಹೋಮ ಇದೆ. ನಾಳೆದ ಅವ್ರವ್ರ ದೇವಸ್ಥಾನಕ್ಕೆ ಅವ್ರವ್ರನ್ನ ಕಳ್ಸಿಕೊಡ್ತೀವಿ. ಭಕ್ತರಲ್ಲಿ ದೊಡ್ಡಮ್ಮ ದೇವಿ, ಚಾಮುಂಡೇಶ್ವರಿ,